ನಮಸ್ಕಾರ ಆತ್ಮೀಯ ವೀಕ್ಷಕರೇ, ತಮ್ಮೆಲ್ಲರಿಗೂ ಅಮೃತ ಸಿಂಚನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವು ಕಳೆದ ಸಂಚಿಕೆಯಲ್ಲಿ ಸಂಸ್ಕಾರ ಪರಿವರ್ತನೆ ಎಂಬ ವಿಷಯದ ಬಗ್ಗೆ ಕೇಳ್ತಾ ಇದ್ವಿ. ಇದರ ಬಗ್ಗೆ ಇವತ್ತು ಸಹ ಈ ಚರ್ಚೆಯನ್ನು ಮುಂದುವರಿಸೋದಕ್ಕೆ ಹಿರಿಯ ಚಿಂತಕರು, ರಾಜಯೋಗಿಗಳು ಆದಂತಹ ರಂಗನಾಥ್ರವರು ನಮ್ಮ ಜೊತೆಗಿದ್ದಾರೆ. ಸುಮಾರು 45 ವರ್ಷಗಳಿಂದ ಈ ಆಧ್ಯಾತ್ಮಿಕ ಮಾರ್ಗದಲ್ಲಿ ಅವರು ಕುಟುಂಬದ ಸಮೇತರಾಗಿ ಸಾಕ್ತಾ ಇದ್ದಾರೆ. ಬನ್ನಿ ಅವರನ್ನ ಆತ್ಮೀಯವಾಗಿ ಸ್ವಾಗತಿಸೋಣ. ರಂಗನಾಥಣ್ಣನವರೇ, ತಮಗೆ ಆತ್ಮೀಯ ಸ್ವಾಗತ. ನಮಸ್ಕಾರ. ತಾವು ಕಳೆದ ಸಂಚಿಕೆಯಲ್ಲಿ ಸಂಸ್ಕಾರ ಪರಿವರ್ತನೆಗೆ ಮೌನ ಅನ್ನೋದು ಬಹಳ ಮುಖ್ಯ ಅನ್ನೋದನ್ನ ತಿಳಿಸಿದ್ರಿ. ಹಿಂದಿನ ಋಷಿಮುನಿಗಳು ಈ ಮೌನದ ಅಭ್ಯಾಸಕ್ಕೋಸ್ಕರ ಕಾಡುಗಳಿಗೋ ಹಿಮಾಲಯಕ್ಕೋ ಹೋಗಿ ಕೂತ್ಕೊಳ್ತಿದ್ರು. ಆ ಮೌನದಲ್ಲಿ ಏನು ಗುರಿ ಇಟ್ಕೊಂಡು ಕೂತ್ಕೊಳ್ತಿದ್ರು ಅನ್ನೋದನ್ನು ಸಹ ತಾವು ವಿವರಿಸ್ತಿದ್ರಿ. ಬಹುಶಃ ಈ ಮೌನ ಅಂದರೆ ಏನು, ಮೌನದಲ್ಲಿ ಹೇಗೆ ಏನು ಚಿಂತನೆ ನಡೆಸಬೇಕು, ಅದರಲ್ಲಿ ನಮ್ಮ ವ್ಯಕ್ತಿತ್ವ ನಮ್ಗೆ ಹೇಗೆ ಕಾಣಿಸುತ್ತೆ, ಅದ್ರ ಬಗ್ಗೆ ಸ್ವಲ್ಪ ವಿವರಿಸಿ. ಮೌನ ಅನ್ನೋದು ಒಂದು ಆಧ್ಯಾತ್ಮಿಕವಾದ ಪ್ರಕ್ರಿಯೆ. ಮೌನವೇ ಬೇರೆ, ಶಾಂತಿಯೇ ಬೇರೆ. ಶಾಂತಿ ಅನ್ನುವುದು ಒಂದು ಗುಣ, ಆತ್ಮದ ಗುಣ. ಮೌನ ಅನ್ನುವುದು ಆತ್ಮದ ಸ್ಥಿತಿ, ಮಾನಸಿಕವಾದಂತಹ ಸ್ಥಿತಿ. ಮೌನ ಬರಬೇಕಾದ್ರೆ ಮೊದಲು ಶಾಂತಿ ಇರಬೇಕು, ಶಾಂತಿಯಿಂದ ಮೌನಕ್ಕೆ ಜಾರಬೇಕು. ಆದ್ದರಿಂದ ಮೊದಲು ಮನಸ್ಸನ್ನು ಶಾಂತ ಮಾಡಿಕೊಳ್ಬೇಕು. ಮನಸ್ಸನ್ನು ಶಾಂತ ಮಾಡಿಕೊಳ್ಳೋದು ಅಂದರೆ ಏನರ್ಥ ಅಂದರೆ, ಮನಸ್ಸಿನಲ್ಲಿ ತುಂಬ ಗದ್ದಲ ಇದೆ, ಗಲಾಟೆ ಇದೆ. ಯಾವ ಗಲಾಟೆ ಇದೆ? ಒಳಗಡೆ ಸಂಕಲ್ಪಗಳ ಗಲಾಟೆ ಇದೆ, ನೆನಪುಗಳ ಗಲಾಟೆ ಇದೆ. ನನ್ನ ಸಂಸ್ಕಾರಗಳು ಒಳಗಡೆ ಎದ್ದೆದ್ದು ಕುಣಿತಾ ಇವೆ. ಇದು ಸರಿಯಿಲ್ಲ ನೀನು ಮಾಡ್ತಾ ಇರೋದು ಅಂತ ನನಗೆ ಹೇಳ್ತಾ ಇವೆ. ಇದು ಮಾಡೋದ್ರಿಂದ ಏನು ಪ್ರಯೋಜನ, ನೀನು ಮೊದಲು ಹೇಳು ಅಂತ ನನಗೆ ಹೇಳ್ತಾ ಇದೆ ನನ್ನ ಸಂಸ್ಕಾರಗಳು. ಮತ್ತು ನನ್ನ ಜವಾಬ್ದಾರಿಗಳ ಗದ್ದಲ ಇದೆ, ಮತ್ತು ಅನಿಶ್ಚಿತತೆಯ ಗದ್ದಲ ಇದೆ. ಸರಿ, ನಾನು ಕೂತ್ಕೊಂಡಿದ್ದೀನಲ್ಲ, ಆಗುತ್ತೋ ಇಲ್ವೋ ಯಾರಿಗೊತ್ತು, ಮಾಡಿದ್ರೆ ಏನು ಪ್ರಯೋಜನ, ಪ್ರಪಂಚದಲ್ಲೆಲ್ಲ ಮೌನ ಮಾಡೇನೆ ಮಾಡಿದಾರಾ? ಏನಿಲ್ವಲ್ಲ, ಅಷ್ಟೊಂದು ಮಾತಾಡ್ತಾರೆ, ಮತ್ತು ಟಿ ವಿ ಓಪನ್ ಮಾಡಿ 24 ಗಂಟೆ ಮಾತಾಡುತ್ತೆ ಅದು ಅಂತ ಹೇಳ್ತಾರೆ. ಆದರೆ ನಾವು ಮಾಡ್ತಾ ಇರೋದು ನನಗೋಸ್ಕರ ಅಂತ ಫಸ್ಟ್ ತಿಳ್ಕೊಳ್ಬೇಕು. ನಾನು ಬೇರೆಯವ್ರಿಗೋಸ್ಕರ ಮಾಡ್ತಾಯಿಲ್ಲ, ಫಸ್ಟು ನಾನು ನನಗೋಸ್ಕರ ಮಾಡ್ತಾ ಇರೋದು. ಇಂಗ್ಲೀಷ್ನಲ್ಲಿ ಒಂದು ಮಾತಿದೆ, ಆಬ್ಸೆನ್ಸ್ ಆಫ್ ಸೌಂಡ್ ಈಸ್ ನಾಟ್ ಪೀಸ್, ಆಬ್ಸೆನ್ಸ್ ಆಫ್ ಸೌಂಡ್ ಈಸ್ ನಾಟ್ ಸೈಲೆನ್ಸ್. ಗದ್ದಲ ಇಲ್ಲ ಅಂದರೆ ಅಲ್ಲಿ ಶಾಂತಿ ಇದೆ ಅಂತ ಅರ್ಥ ಅಲ್ಲ. ಗದ್ದಲ ಇಲ್ಲ ಅಂದರೆ ಅಲ್ಲಿ ಮೌನ ಇದೆ ಅಂತ ಅರ್ಥ ಅಲ್ಲ. ಸ್ಮಶಾನದಲ್ಲೂ ಮೌನ ಇರುತ್ತೆ. ಯುದ್ಧ ನಿಂತ ಮೇಲೆ ಎಷ್ಟೊಂದು ಮೌನ ಇರುತ್ತೆ, ಎಷ್ಟೊಂದು ಒಳಗಡೆ ಅಶಾಂತಿ ಇರುತ್ತೆ, ಆದರೆ ಹೊರಗಡೆ ಮೌನ ಇರುತ್ತೆ. ಆ ಮೌನ ಅಲ್ಲ ಬೇಕಾಗಿರೋದು. ನಮಗೆ ಒಳಗಡೆ ಬೇಕಾಗಿರ್ತಕ್ಕಂಥದ್ದು ನನ್ನ ಮನಸ್ಸನ್ನು ಶಾಂತ ಮಾಡಬೇಕು. ನನ್ನ ಮನಸ್ಸಿನಲ್ಲಿರುವಂಥ ಪ್ರಶ್ನೆಗಳಿಗೆಲ್ಲವೂ ಉತ್ತರ ಸಿಕ್ಬಿಡಬೇಕು. ಆವಾಗಲೇ ಮನಸ್ಸು ಶಾಂತವಾಗೋದು, ಆಗಲೇ ಮನಸ್ಸು ಮೌನಕ್ಕೆ ಜಾರುವುದು. ಶಾಂತಿಯಲ್ಲಿ ಹಲವಾರು ಸಂಕಲ್ಪಗಳು ಬರಬಹುದು, ಶಾಂತಿಯ ಬಗ್ಗೆನೇ ಹಲವಾರು ಸಂಕಲ್ಪಗಳು ಬರಬಹುದು. ಆದರೆ ಮೌನದಲ್ಲಿ ಅತ್ಯಂತ ಕನಿಷ್ಠ ಮಟ್ಟದ ಕನಿಷ್ಠ ಸಂಖ್ಯೆಯ ಸಂಕಲ್ಪಗಳು ಬರಬೇಕು. ಮನಸ್ಸಿನಲ್ಲಿ ಸಂಕಲ್ಪಗಳ ಸಂಖ್ಯೆ ಜಾಸ್ತಿಯಾಗಿರೋದ್ರಿಂದನೇ ಮನಸ್ಸು ಅಶಾಂತವಾಗಿರೋದು. ಅದರಿಂದನೇ ಮನಸ್ಸು ಮೌನ ಅನುಭವ ಮಾಡೋದು ತುಂಬ ತೊಂದರೆ ಅನುಭವಿಸ್ತಾ ಇದೆ. ಅದಕ್ಕೆ ಒಂದು ದಿವಸಕ್ಕಾಗಲ್ಲ ಇದು. ಫಸ್ಟ್ ನಾನು ಕೂತ್ಕೊಂಡ ತಕ್ಷಣ ಮನಸ್ಸು ಶಾಂತಿ ಆಗ್ಬಿಟ್ಟು ಮೌನ ಕೊಟ್ಟೋಗ್ಬಿಡ್ಬೇಕು ಅಂದರೆ ಇಂಪಾಸಿಬಲ್. ಯಾಕಂದರೆ ನನ್ನ ಮನಸ್ಸಿಗೆ ನಾನು ಎಷ್ಟು ವರ್ಷದಿಂದ ಟ್ರೈನಿಂಗ್ ಕೊಟ್ಟಿದ್ದೀನಿ ಮಾತಾಡೋಕ್ಕೆ, ಎಷ್ಟು ವರ್ಷದಿಂದ ಟ್ರೈನಿಂಗ್ ಕೊಟ್ಟಿದ್ದೀನಿ ಬೇರೆಯವ್ರ ಫೋಟೋ ಎಲ್ಲ ನೋಡ್ಕೊಳ್ಳೋಕ್ಕೆ ನಾನು ಮನಸ್ಸಿನ ಪಟಲದಲ್ಲಿ. ಎಷ್ಟು ವರ್ಷದಿಂದ ನಾನು ಮನಸ್ಸಿಗೆ ಟ್ರೈನಿಂಗ್ ಕೊಟ್ಟಿದ್ದೀನಿ ಮನಸ್ಸಿನಲ್ಲಿ ಬೇರೆಯವ್ರನ್ನ ಬೈಯೋಕ್ಕೆ. ಎಷ್ಟು ವರ್ಷದಿಂದ ನಾನು ಮನಸ್ಸಿಗೆ ಟ್ರೈನಿಂಗ್ ಕೊಟ್ಟಿದ್ದೀನಿ ಏನಂದರೆ ಬೇರೆಯವ್ರನ್ನ ಅವಹೇಳನ ಮಾಡೋಕ್ಕೆ ಮನಸ್ಸಿನಲ್ಲಿ. ಎಷ್ಟು ವರ್ಷದಿಂದ ಮನಸ್ಸನ್ನು ಟ್ರೈನಿಂಗ್ ಕೊಟ್ಟಿದ್ದೀನಿ
ಬೇರೆಯವ್ರನ್ನ ಕೊಲೆ ಮಾಡೋಕ್ಕೆ ಮನಸ್ಸಿನಲ್ಲಿ ಟ್ರೈನಿಂಗ್ ಕೊಟ್ಟಿದ್ದೀನಿ ನಾನು. ಯಾಕಂದರೆ ಗೊತ್ತಿಲ್ಲ ನನಗೆ, ನಾನು ಟ್ರೈನಿಂಗ್ ಕೊಡ್ತಾಯಿದ್ದೀನಿ ಅಂತ ಗೊತ್ತಿಲ್ಲ. ಪ್ರತಿಯೊಂದು ಅಪರಾಧವೂ ಕೂಡ ಮೊದಲು ಆಗುವುದು ಮನಸ್ಸಿನಲ್ಲಿಯೇ ಅಂತ ಅಪರಾಧ ಶಾಸ್ತ್ರ ಹೇಳುತ್ತೆ. ಯಾವ ಒಬ್ಬ ವ್ಯಕ್ತಿಯೂ ಕೂಡ ಆಲೋಚನೆ ಮಾಡದೆ ಸುಮ್ಮನೆ ಹಂಗೆ ಅಪರಾಧ ಮಾಡೋನಲ್ಲ. ಕೊಲೆ ಮಾಡುವವನು ಮನಸ್ಸಿನಲ್ಲಿ 10 ಸರಿ ಕೊಲೆ ಮಾಡಿರ್ತಾನೆ. ಭ್ರಷ್ಟಾಚಾರ ಮಾಡುವವನು ನಾನು ಭ್ರಷ್ಟಾಚಾರ ಮಾಡಿದ್ರೆ ಏನೇನಾಗ್ಬೋದು ಅಂತ 40 ಸರಿ ಯೋಚನೆ ಮಾಡಿರ್ತಾನೆ. ಹಿಂಗಾದ್ರೆ ಹಾಗೆ, ಹಂಗಾದ್ರೆ ಹಿಂಗೆ ಅಂತ ಎಲ್ಲ ಯೋಚನೆ ಮಾಡಿರ್ತಾನೆ. ಆದರೆ ಅವನ ಸಂಸ್ಕಾರ ಎಷ್ಟು ಬಲವಾಗಿರ್ತಾನೆ ಅಂದರೆ, ಕೊಲೆ ಮಾಡೋನು ಮಾಡೇ ಮಾಡ್ತಾನೆ, ಭ್ರಷ್ಟಾಚಾರ ಮಾಡೋನು ಮಾಡೇ ಮಾಡ್ತಾನೆ. ಅದು ಸಂಸ್ಕಾರ ಬಲ. ಆದ್ದರಿಂದ ಇಂತಹ ಟ್ರೈನಿಂಗ್ ಕೊಟ್ಟಿರೋ ನಾವು ಮನಸ್ಸಿಗೆ, ಈಗ ನನ್ನ ಮನಸ್ಸಿಗೆ ಹೇಳ್ಬಿಟ್ಟು, ನೋಡಪ್ಪ ನೀನು ಈಗಿಂದ ನೀನು ಶಾಂತವಾಗಿಬಿಡ್ಬೇಕು, ನನಗೆ ಇವೆಲ್ಲ ಬೇಕಾಗಿಲ್ಲ, ನೀನು ಹಳೆ ನೆನಪುಗಳೆಲ್ಲ ಬೇಕಾಗಿಲ್ಲ, ನನಗೆ ಎಲ್ಲ ತೆಗೆದುಹಾಕ್ಬಿಟ್ಟು ಡಿಲೀಟ್ ಮಾಡಿಬಿಡು ನಂದು ಅಂತ ಹೇಳಿದ್ರೆ ಕೇಳುತ್ತಾ? ಅದು ಖಂಡಿತ ಕೇಳಲ್ಲ. ಯಾಕಂದರೆ ನನ್ನ ಮನಸ್ಸೇ ನನಗೆ ಶತ್ರು ಆಗಿಬಿಡುತ್ತೆ. ಮೌನ ಮಾಡುವಾಗ, ಶಾಂತಿ ಮಾಡುವಾಗ ಹೇಳಿದಂಗೆ ಕೇಳಲ್ಲ ಅದು. ಆದ್ದರಿಂದ ಮೊದಲು ನಾವು ಹಳೆಯದನ್ನು ಮರೆಯದೇ ಇದ್ದರೆ ನಾವು ಶಾಂತಿ ಮಾಡೋಕ್ಕಾಗಲ್ಲ, ಶಾಂತಿ ಅನುಭವ ಮಾಡೋಕ್ಕಾಗಲ್ಲ. ಮತ್ತು ಸಂಕಲ್ಪಗಳ ಸಂಖ್ಯೆನೂ ಕೂಡ ಕಡಿಮೆ ಆಗೋದು ಬಹಳ ಸಾಧ್ಯ ಇಲ್ಲ, ಭಾಳ ಕಷ್ಟ ಇದೆ. ಅದಕ್ಕೆ ಹಳೆಯದನ್ನು ಮರೆಯುವುದು ಹೇಗೆ ಅನ್ನೋದು ಒಂದು ದೊಡ್ಡ ಸಮಸ್ಯೆ ಮನುಷ್ಯನಿಗೆ. ವಯಸ್ಸಾದವ್ರನ್ನು 80 ವರ್ಷ 90 ವರ್ಷ ಆಗಿರೋನು ಕೇಳಿ ನೀವು, ನಿಮಗೆ 25 ವರ್ಷ ಆಗಿರುವಾಗ ನಿಮ್ಗೆ ಯಾರ್ಯಾರು ಫ್ರೆಂಡ್ಸ್ ಇದ್ದರು ಅಂದರೆ ಹೆಸರು ಸಮೇತ ಎಲ್ಲನೂ ಹೇಳ್ಬಿಡ್ತಾರೆ. ಅವ್ರು ಏನೇನು ಓದಿದ್ರು, ಏನೇನು ಮಾಡ್ತಾಯಿದ್ರು, ಎಲ್ಲೆಲ್ಲಿ ಹೋಗಿದ್ರು, ಯಾವ್ಯಾವ ಮರ ಕಿತ್ತಿ ಮಾವಿನ ಹಣ್ಣು ಕೀಳ್ತಾಯಿದ್ರು, ಏನೇನು ಆಟ ಆಡಿದ್ರು ಎಲ್ಲ ಹೇಳ್ಬಿಡ್ತಾರೆ. ಈಗ ನೆನ್ನೆ ಬಂದೋಗಿದ್ರಲ್ಲ ಅವ್ರ ಹೆಸರೇನು ಅಂದರೆ, ಅವ್ರ ಹೆಸರಾ ನಂಗೆ ಗೊತ್ತೇ ಇಲ್ಲ ಅಂತಾರೆ. ಹಳೇದೆಲ್ಲ ನೆನಪಿರುತ್ತೆ, ಹೊಸದು ನೆನಪಿರಲ್ಲ. ಒಂದಕ್ಕೊಂದು ಓವರ್ಲ್ಯಾಪ್ ಆಗ್ತಾ ಹೋಗಿ ಎಷ್ಟೋ ಜನಕ್ಕೆ ಹಳೇದು ಎಷ್ಟು ಗಟ್ಟಿಯಾಗಿ ಕೂತಿರುತ್ತೆ, ಹೊಸದೆಲ್ಲ ಮಾಸಿ ಹೋಗ್ತದೆ. ಆದ್ದರಿಂದ ಹಳೇದನ್ನು ಮರೆಯೋದೇ ಭಾಳ ಕಷ್ಟ ಆಗ್ಬಿಡುತ್ತೆ. ಉದಾಹರಣೆಗೆ 25 ವರ್ಷದ ಹಿಂದೆ ನಾನು ಯಾರಿಗೋ ಮೋಸ ಮಾಡಿದ್ದೀನಿ, ನಾನು ಮೋಸ ಮಾಡಿದ್ದೀನಿ ಅಂತ ಚೆನ್ನಾಗಿ ಗೊತ್ತು. ಯಾಕೆಂದರೆ ಇವತ್ತಿಗೂ ನಾನು ಅದನ್ನು ಮರ್ತಿಲ್ಲ, ಯಾರಿಗೂ ಹೇಳೂ ಇಲ್ಲ, ಯಾರಿಗೂ ಗೊತ್ತೂ ಇಲ್ಲ, ಅದು ಮೋಸ ಮಾಡಿಬಿಟ್ಟಿದ್ದೀನಿ ನಾನು. ಆ ವ್ಯಕ್ತಿಗೆ ಗೊತ್ತು, ನನಗೆ ಗೊತ್ತು. ಈಗ ಅದನ್ನು ಮರೆಯೋದು ಹೆಂಗೆ? ಮರೀದೇ ಇದ್ದರೆ ಮನಸ್ಸು ಶಾಂತ ಆಗೋದು ಹೆಂಗೆ? ನಾನು ಬಂದುಬಿಟ್ಟಿದ್ದೀನಿ ಮೌನ ಮಾಡಬೇಕು ಅಂತ, ಆಧ್ಯಾತ್ಮಿಕ ಅನುಭವ ಮಾಡಬೇಕು ಅಂತ ಬಂದುಬಿಟ್ಟಿದ್ದೀನಿ. ಆದ್ದರಿಂದ ಮೊದಲು ಬೇಕಾಗಿರ್ತಕ್ಕಂಥದ್ದು ಮೌನಕ್ಕೆ ಜ್ಞಾನ ಬೇಕು. ಯಾವ ಜ್ಞಾನ ಬೇಕು? ಆತ್ಮದ ಜ್ಞಾನ ಬೇಕು. ಆತ್ಮದ ಜ್ಞಾನವಿಲ್ಲದೆ ಮನಸ್ಸನ್ನು ಶಾಂತ ಮಾಡೋಕ್ಕೆ ಅಸಾಧ್ಯ. ಯಾಕೆಂದರೆ ನನ್ನನ್ನು ನಾನು ಯಾರು ಅಂತ ತಿಳಿದೆ ನನ್ನ ಹಿಂದಿನ ಇತಿಹಾಸವನ್ನು ಕೆದಕ್ತಾ ಹೋದರೆ ಅದಕ್ಕೆ ನಿರಂತರವಾದ ಪ್ರಕ್ರಿಯೆ, ಅದಕ್ಕೆ ಎಂಡೇ ಇಲ್ಲ. ಆಧ್ಯಾತ್ಮಿಕ ಜ್ಞಾನ ಯಾರಿಗಿರ್ತದೆ ಅವರು ಸುಲಭವಾಗಿ ಹಳೇದಕ್ಕೆಲ್ಲ ಫುಲ್ ಸ್ಟಾಪ್ ಹಾಕೋದಕ್ಕೆ ಅವರು ಒಂದು ಟೆಕ್ನಿಕ್ ಕಲ್ತ್ಕೊಂಡ್ಬಿಟ್ಟಿರ್ತಾರೆ. ಆಗೋಗಿರೋದಕ್ಕೆಲ್ಲ ಫುಲ್ ಸ್ಟಾಪ್ ಹಾಕ್ತಾನೇ ಹೋಗ್ತಾರೆ, ನಿಲ್ಲೋವರೆಗೆ. ಅದು ಇದು ಭಾಳ ವಿಶೇಷವಾದಂಥ ಅಭ್ಯಾಸ. ಅದಕ್ಕೆ ತಪಸ್ಸು ಮಾಡುವವರು ತಮ್ಮ ಬಗ್ಗೆನೇ ತಾವು ಕಾನ್ಸಂಟ್ರೇಟ್ ಮಾಡ್ತಾರೆ. ಫಸ್ಟು ನಾನು ಯಾರು, ನಾನು ಈ ಜೀವನದಲ್ಲಿ ಯಾಕೆ ತಪ್ಪು ಮಾಡಿದೆ, ಏನು ಕಾರಣ, ಇದನ್ನು ಬದಲಾವಣೆ ಮಾಡ್ಕೊಳ್ಳೋದು ಹೆಂಗೆ, ಇದರ ಪ್ರಭಾವ ನನ್ನ ಮೇಲೆ ಬೀರಬಾರ್ದು ಅಂದರೆ ನಾನು ಏನು ಮಾಡಬೇಕು, ಹೀಗೆ ಆಲೋಚನೆಗಳನ್ನು ಮಾಡ್ತಾ ಕ್ವಶನ್ ಆನ್ಸರ್ ಮನಸ್ಸಿನೊಳಗಡೆ ಮಾಡ್ತಾ ಯಾವುದೋ ಒಂದು ಹಂತದಲ್ಲಿ ಅವರಿಗೆ ಆತ್ಮಸಾಕ್ಷಾತ್ಕಾರ ಆಗುತ್ತೆ. ಆತ್ಮಸಾಕ್ಷಾತ್ಕಾರ ಆದರೆ ನನ್ನೊಳಗಡೆ ಇರತಕ್ಕಂತಹ ಆತ್ಮದ ಶಕ್ತಿ ಏನಿದೆಯಲ್ಲ, ಆತ್ಮದ ಶಕ್ತಿಯ ಅನುಭವ ಆಗುತ್ತೆ. ನಾನು ಆತ್ಮ, ನಾನು ಈ ಶರೀರ ಅಲ್ಲ. ಯಾವಾಗ ಆತ್ಮದ ಅನುಭವ ಆಗುತ್ತೆ ಆವಾಗ ಮನಸ್ಸು ನಿಧಾನವಾಗಿ ಶಾಂತವಾಗ್ತಾ ಹೋಗುತ್ತೆ. ಯಾಕಂದರೆ ಆತ್ಮದ ಜ್ಞಾನ, ಶರೀರ ಅಲ್ಲ ನೀನು ಆತ್ಮ ಅಂತ ಗೊತ್ತಾಗುವಂತಹ ಜ್ಞಾನವೇ ಆತ್ಮಜ್ಞಾನ. ಯಾವಾಗ ನಾನು ಶರೀರ ಅಲ್ಲ ಅಂತ ಗೊತ್ತಾಯ್ತಲ್ವಾ,
ಆವಾಗ ನಾನು ಶರೀರದ ಮೂಲಕ ಮಾಡಿರಬಹುದಾದ ತಪ್ಪುಗಳನ್ನು ನಾನು ಆತ್ಮದಲ್ಲಿ ಸರಿ ಮಾಡ್ಕೊಂಡು ಬಿಡ್ಬೋದಲ್ಲ. ಸ್ವಿಚ್ ಎಲ್ಲಿದೆ? ಆತ್ಮದಲ್ಲಿದೆ ಸ್ವಿಚ್ಚು. ಶರೀರದಲ್ಲೆಲ್ಲೂ ಸ್ವಿಚ್ ಇಲ್ಲ. ಶರೀರದೆಲ್ಲ ಇಂದ್ರಿಯಗಳಿವೆ. ನಾನು ತಪ್ಪು ಮಾಡೋದಕ್ಕೆ ಒಳ್ಳೇದು ಮಾಡೋಕ್ಕೆಲ್ಲ ಮಾಡ್ಕೊಂಡಿದ್ದೀನಿ. ನಾನು ಯಾರು ಮಾಡಿಸಿರೋದು? ಆತ್ಮನೇ ಮಾಡಿಸಿರೋದು. ಆದ್ದರಿಂದ ನಾನು ಆತ್ಮವನ್ನು ಸಾಕ್ಷಾತ್ಕಾರ ಮಾಡಿಕೊಂಡ್ರೆ, ಆತ್ಮದ ಅನುಭವದಲ್ಲಿ ಸ್ಥಿತನಾದರೆ ಮಾತ್ರ ನನ್ನಲ್ಲಿ ಶಾಂತಿ ಬರಲಿಕ್ಕೆ ಸಾಧ್ಯ ಇದೆ. ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಯಾವ ಒಬ್ಬ ವ್ಯಕ್ತಿಯೂ ಪರಿಪೂರ್ಣನಲ್ಲ. ಅಂದರೆ ಪ್ರತಿಯೊಬ್ಬ ವ್ಯಕ್ತಿನೂ ಬದಲಾಗಲೇಬೇಕು, ತಮ್ಮ ಸಂಸ್ಕಾರಗಳನ್ನ ಬದಲಾಯಿಸ್ಕೊಳ್ಬೇಕು. ಅದರಲ್ಲಿ ಒಂದು ವಿಧಾನ ತಾವು ತಿಳಿಸಿದ್ರಿ, ಮೌನ ಇದಕ್ಕೆ ಬಹಳ ಮುಖ್ಯ ಅಂತ. ಹಾಗೆ ಇನ್ನೂ ಏನೇನು ಮಾಡಬೇಕಾಗ್ಬೋದು? ಮೌನದಲ್ಲಿ ಇನ್ನೂ ಸ್ವಲ್ಪ ವಿಚಾರಗಳನ್ನು ಚರ್ಚೆ ಮಾಡೋದು ಒಳ್ಳೆಯದು ಅಂತ ನನಗನ್ಸುತ್ತೆ. ಯಾಕಂದರೆ ಮೌನ ಮಾಡೋದ್ರಿಂದ ವ್ಯಕ್ತಿತ್ವ ಪರಿವರ್ತನೆ ಹೇಗಾಗುತ್ತೆ ಅಂತ ತಿಳ್ಕೊಬೇಕಲ್ಲ ನಾವು. ಮೌನ ಮಾಡಿದೆ, ಸುಮ್ಮನೆ ಕೂತ್ಕೊಂಡೆ ನಾನು. ಆದರೆ ನನ್ನ ಒಳಗಡೆ ಇರುವಂತಹ ಸುಪ್ತವಾಗಿರ್ತಕ್ಕಂತಹ ಆ ಪ್ರಜ್ಞೆಯಲ್ಲಿ, ಸುಪ್ತ ಪ್ರಜ್ಞೆಯಲ್ಲಿ ಇರುವಂತಹ ಸಂಸ್ಕಾರ ಬದಲಾವಣೆ ಹೆಂಗಾಗ್ಬಿಡ್ತು? ಮತ್ತದು ಹೇಗಾಗುತ್ತೆ? ಸುಮ್ಮನೆ ನಾನು ಏನು ಮಾತಾಡದೆ ಕೂತ್ಕೊಂಡ್ಬಿಟ್ರೆ ಒಳಗಡೆ ಇರೋದು ಬದಲಾವಣೆ ಆಗ್ಬಿಡ್ತಾ? ನಾನು ವ್ಯಕ್ತಿತ್ವ ಬದಲಾವಣೆ ಆಗ್ಬಿಡ್ತಾ? ಆಗೋದಾದರೆ ಹೇಗೆ ಅನ್ನೋದನ್ನು ನಾವು ತಿಳ್ಕೊಳ್ಬೇಕು. ಅದಕ್ಕೆ ಹಿನ್ನೆಲೆಯಾಗಿ ಪರಮಾತ್ಮನ ಶಕ್ತಿಯ ಬಗ್ಗೆನೂ ಕೂಡ ನಾವು ತಿಳ್ಕೊಳ್ಬೇಕು. ಪ್ರಪಂಚದಲ್ಲಿರುವ ಎಲ್ಲ ಶಕ್ತಿಗಳು ಕೂಡ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಪ್ರಕಂಪನಗಳ ಮೂಲಕವೇ ಚಲಿಸುತ್ತವೆ. ಇದು ವೈಜ್ಞಾನಿಕ ಸಿದ್ಧಾಂತ. ಎಲೆಕ್ಟ್ರಿಸಿಟಿ ತಗೊಳ್ಳಿ, ನೀರು ತಗೊಳ್ಳಿ, ಮಾತು ತಗೊಳ್ಳಿ, ಶಬ್ದ ತಗೊಳ್ಳಿ, ಅಥವಾ ಸೂರ್ಯನ ಬೆಳಕು ತಗೊಳ್ಳಿ, ಯಾವುದೇ ಒಂದು ಶಕ್ತಿ ಏನಿದೆ, ಭೌತಿಕವಾಗಲಿ ಅಭೌತಿಕವಾಗಲಿ, ಎಲ್ಲವೂ ಕೂಡ ಪ್ರಕಂಪನಗಳ ಮೂಲಕವೇ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗ್ತವೆ. ಒಂದು ಕಡೆ ಇನ್ನೊಂದು ಕಡೆ ಹೆಂಗೆ ಹೋಗ್ತವೆ? ಇನ್ನೊಂದು ಕಡೆಯಿಂದ ಮತ್ತೊಂದು ಕಡೆ ಯಾಕೆ ಹೋಗಲ್ಲ ಅವು ಅನ್ನೋ ಪ್ರಶ್ನೆ ಬರ್ಬೋದು. ವಿಜ್ಞಾನದ ಇನ್ನೊಂದು ಸಿದ್ಧಾಂತ ಏನಂದರೆ, ಯಾವಾಗಲೂ ಕೂಡ ಹೈ ಡೆನ್ಸಿಟಿಯಿಂದ ಲೋ ಡೆನ್ಸಿಟಿ ಕಡೆಗೆ ಪ್ರಕಂಪನಗಳು ಹೋಗ್ತವೆ. ನೀರು ಯಾವಾಗಲೂ ತಗ್ಗಿನ ಕಡೆಗೆ ಹೋಗುತ್ತೆ. ತಗ್ಗಿನ ಕಡೆಗೆ ಯಾಕೆ ಹೋಗಬೇಕು? ಈ ಕಡೆ ಹೋಗೋ ಒಪ್ಪಿಗೆ ಅಂದರೆ ಅದು ಹೋಗುತ್ತೆ? ಅದು ಹೋಗಲ್ಲ. ಯಾಕೆಂದರೆ ಅದು ತಗ್ಗಿರೋ ಕಡೆಗೆ ಹೋಗಬೇಕು. ಅದು ತನ್ನ ಪ್ರಕಂಪನಗಳ ಮೂಲಕ, ವೇವ್ಸ್ ಮೂಲಕ ಹೋಗುತ್ತೆ ನೀರು. ಹಾಗೆಯೇ ಎಲೆಕ್ಟ್ರಿಕ್ ಕರೆಂಟ್ ಕೂಡ ಅಷ್ಟೇ, ಹೈ ಡೆನ್ಸಿಟಿಯಿಂದ ಲೋ ಡೆನ್ಸಿಟಿ ಕಡೆ ಹೋಗುತ್ತೆ. ಸೂರ್ಯನ ಶಾಖ ಕೂಡ ಅಷ್ಟೇ, ಹೈ ಡೆನ್ಸಿಟಿಯಿಂದ ಲೋ ಡೆನ್ಸಿಟಿ ಕಡೆ ಬರುತ್ತೆ. ಪರಮಾತ್ಮನು ಕೂಡ ಹೈ ಡೆನ್ಸಿಟಿ ಇರುವಂಥವನು, ಲೋ ಡೆನ್ಸಿಟಿ ಕಡೆ ಬರುತ್ತೆ. ಆತ್ಮಗಳೆಲ್ಲ ಲೋ ಡೆನ್ಸಿಟಿ ಇರುವಂಥವು ಪ್ರಕಂಪನಗಳು. ಸೊ ಶಕ್ತಿಯು ಪ್ರಕಂಪನಗಳ ಮೂಲಕ ಒಂದು ಕೇಂದ್ರದಿಂದ ಇನ್ನೊಂದು ಕೇಂದ್ರಕ್ಕೆ ಚಲಿಸ್ತಾ ಇರ್ತವೆ. ಹಾಗಾದರೆ ಈ ರೂಮಲ್ಲಿ ಎಷ್ಟು ಥರ ಪ್ರಕಂಪನಗಳಿವೆ? ಯಾಕಂದರೆ ಯಾವ ಪ್ರಕಂಪನಗಳು ಕಾಣೋದಿಲ್ಲ. ನಾವು ಮಾತಾಡ್ತಾ ಇದ್ದೀವಲ್ವಾ, ಮಾತುಗಳು ಪ್ರಕಂಪನಗಳ ಮೂಲಕವೇ ಕಿವಿ ಮೇಲೆ ಬಿದ್ದು ಶಬ್ದಗಳಾಗಿ ಒಳಗಡೆ ಅರ್ಥ ಆಗುತ್ತೆ. ಆಕಾಶವಾಣಿ ಮೈಸೂರಲ್ಲಿ ಏನು ಬರ್ತಾ ಇದೆ ಅಂತ ಗೊತ್ತಾಗಬೇಕಂದ್ರೆ ನಾವು ಟ್ರಾನ್ಸಿಸ್ಟ್ರಲ್ಲಿ ಆ ಕಿಲೋ ಹರ್ಟ್ಸ್ಗೆ ತಿರುಗಿಸಿದಾಗ ಮಾತ್ರ ಅಲ್ಲಿ ಏನು ಕಾರ್ಯಕ್ರಮ ನಡೀತಾ ಇದೆ ನಮ್ಮ ಕಿವಿಗೆ ಬೀಳುತ್ತೆ. ಯಾಕೆಂದರೆ ಆ ಕಿಲೋ ಹರ್ಟ್ಸ್ನ ವೇವ್ ಲೆಂಗ್ತಲ್ಲಿ ಆ ಪ್ರಕಂಪನಗಳು ಬರ್ತಾ ಇರ್ತವೆ. ಹಾಗೆ ಪರಮಾತ್ಮನ ಶಕ್ತಿ ಇದೆಯಲ್ಲ, ಪರಮಾತ್ಮನ ಶಕ್ತಿಯು ಕೂಡ ಭಾಳ ಅದ್ಭುತವಾದ ಪ್ರಕಂಪನಗಳ ಮೂಲಕನೇ ಬರೋದು ಎಲ್ಲ ಕಡೆ. ಅದು ಕೂಡ ಕಾಣೋದಿಲ್ಲ. ಕಾಣದೇ ಇದ್ದರೆ ಅದನ್ನು ಮಾಡೋದು ಹೆಂಗೆ, ಅನುಭವ ಮಾಡೋದು ಹೆಂಗೆ ಅಂದರೆ, ಹೇಗೆ ಋಷಿಮುನಿಗಳು ಅಲ್ಲಿ ಕುಳಿತು ತಪಸ್ಸು ಮಾಡುವಾಗ ಅವರು ಯಾವುದಾದ್ರೂ ಒಂದು ಮಂತ್ರವನ್ನು ಅಥವಾ ಯಾವುದಾದ್ರೂ ಒಂದು ಸಂಕಲ್ಪವನ್ನು ಗಟ್ಟಿಯಾಗಿ ಮಾಡ್ತಾ ಕೂರ್ತಾಯಿದ್ರು. ಮೊದಲು ಓಂ ನಮಃ ಶಿವಾಯ, ಓಂ ನಮಃ ಶಿವ ಹೇಳ್ತಾ ಹೋಗೋದು. ಎಷ್ಟೋ ಹೊತ್ತಾದಮೇಲೆ, ಎಷ್ಟೋ ದಿವಸಗಳಾದಮೇಲೆ, ಎಷ್ಟೋ ತಿಂಗಳಾದಮೇಲೆ ಶಬ್ದಗಳು ಬರೋಲ್ಲ, ಒಳಗಡೆ ಮಾತ್ರ ಓಂ ನಮಃ ಶಿವಾಯ ನಡೀತಾ ಇರ್ತದೆ. ಆ ಓಂ ನಮಃ ಶಿವಾಯ ಅನ್ನುವಂಥದ್ದು ಎಷ್ಟು ಶಕ್ತಿಶಾಲಿಯಾಗಿ ಬದಲಾವಣೆ ಆಗಿಬಿಟ್ಟಿರ್ತದೆ ಅಂದರೆ, ಅವರ ಮನಸ್ಸನ್ನು ಸಂಪೂರ್ಣವಾಗಿ ಶಾಂತಿ ಮಾಡಿಬಿಡ್ತದೆ ಆ ಒಂದು ಸಂಕಲ್ಪ. ಅವರಿಗೆ ಹಳೆಯದೆಲ್ಲ ಮರ್ತೋಗ್ಬಿಡ್ತದೆ. ಈಗಿದು ಏನು ಮಾಡಬೇಕು ಅದು ಮಾತ್ರ ಜ್ಞಾಪಕ ಇರ್ತಾ ಹೋಗುತ್ತಷ್ಟೆ.
ಸೊ ಮನಸ್ಸನ್ನು ಮೌನ ಮಾಡಬೇಕಂದ್ರೆ ನಮ್ಮ ಸಂಕಲ್ಪಗಳನ್ನು ಅತ್ಯಂತ ಕನಿಷ್ಠ ಸಂಖ್ಯೆಯಲ್ಲಿ ಮಾಡಬೇಕು. ಅದಕ್ಕೆ ಸಂಕಲ್ಪವನ್ನು ಕೊಡಬೇಕು. ಯಾಕೆ ಅಂದರೆ ಮನಸ್ಸನ್ನು ತಾನಾಗಿ ಬಿಟ್ಬಿಟ್ರೆ ತನಗೆ ಬೇಕಾದಂಗೆ ಎಷ್ಟು ಬೇಕೋ ಅವರು ಸಂಕಲ್ಪಗಳನ್ನು ರಚನೆ ಮಾಡ್ತಾನೆ ಹೋಗುತ್ತೆ. ಸಾವಿರ ಲಕ್ಷಗಟ್ಟಲೆ ಹೋಗ್ತಾನೆ ಇರುತ್ತೆ. ಕಂಟ್ರೋಲ್ ಮಾಡೋದಿಲ್ಲ ಅದನ್ನ. ನಾವೇ ಸಂಕಲ್ಪ ಕೊಟ್ಟರೆ ಆವಾಗ ಕೆಲವು ಸರಿ ಅದು ನಾವು ಹೇಳ್ದಂಗೆ ಕೇಳಬಹುದು, ಆ ಸಂಕಲ್ಪ ಶಕ್ತಿಶಾಲಿಯಾಗಿದ್ದರೆ. ಅದಕ್ಕಾಗಿ ನಾವೇ ಒಂದು ಸಂಕಲ್ಪ ಕೊಡಬೇಕು. ನಾನು ಆತ್ಮ ಶಾಂತವಾಗಿದ್ದೇನೆ, ಒಂದೇ ಸಂಕಲ್ಪ. ಜೋರಾಗಿ ಹೇಳುವಂಥ ಅವಶ್ಯಕತೆ ಇಲ್ಲ. ಒಬ್ಬರೇ ಕೂತ್ಕೊಂಡು ನಾನು ಆತ್ಮ ಶಾಂತವಾಗಿದ್ದೇನೆ ಅಂದರೆ ಏನರ್ಥ? ನಾನು ಆತ್ಮ ಶಾಂತವಾಗಿದ್ದೇನೆ ಅಂದರೆ ನಾನು ಆತ್ಮದಲ್ಲಿ ಶಾಂತಿ ಇದೆ ಅನ್ನುವ ಅನುಭವ ಆತ್ಮನಿಗೆ ಆಗಬೇಕು ಫಸ್ಟು, ಆಮೇಲೆ ಶರೀರಕ್ಕಾಗಬೇಕು. ಆ ಸಂಕಲ್ಪದಲ್ಲಿ ಎಷ್ಟು ಶಕ್ತಿ ಇರುತ್ತೆ ಅಂದರೆ ಅದನ್ನು ಪುನರಾವರ್ತನೆ ಪದೇ ಮಾಡ್ಕೋಬೇಕಾದಂಥ ಅವಶ್ಯಕತೆ ಇಲ್ಲ. ಆದರೆ ಆ ಶಾಂತಿಯ ಸ್ಥಿತಿಯಲ್ಲಿ ನಾವು ಕೂತ್ಬಿಡಬೇಕು. ನಾನು ಆತ್ಮ ಶಾಂತ ಸ್ವರೂಪಿಯಾಗಿದ್ದೇನೆ ಅನ್ನುವ ಒಂದೇ ಒಂದು ಸಂಕಲ್ಪದಲ್ಲಿ ಆತ್ಮ ಸ್ಥಿತವಾದರೆ ಮನಸ್ಸು ಏಕಾಗ್ರ ಆಗಿಬಿಡ್ತದೆ. ಆವಾಗ ಮನಸ್ಸು ನಿಶ್ಶಬ್ದದ ಕಡೆ ಜಾರುತ್ತೆ. ಯಾವಾಗ ಮನಸ್ಸು ನಿಶ್ಶಬ್ದವಾಗುತ್ತೋ ಆವಾಗ ಮಾತ್ರ ಪರಮಾತ್ಮನ ಪ್ರಕಂಪನೆಗಳು ಆತ್ಮವನ್ನು ಪ್ರವೇಶ ಮಾಡ್ತವೆ. ಯಾಕೆ ಮಾಡಬೇಕಾಗೆ? ಬೇರೆ ಟೈಮಲ್ಲಿ ಬರ್ಬೋದಲ್ಲ ಪರಮಾತ್ಮ ಪ್ರಕಂಪನೆಗಳು. ಪರಮಾತ್ಮನ ಪ್ರಕಂಪನೆಗಳು ಶರೀರದೊಳಗೆ ಹೆಂಗೆ ಪ್ರವೇಶ ಮಾಡ್ತಾವು ಅಂತ ಕೇಳ್ಬೋದಲ್ವಾ? ಈಗ ಪರಮಾತ್ಮನ ಪ್ರಕಂಪನಗಳಿಗೆ ಯಾವುದೇ ಪ್ರಕಂಪನಗಳಾಗಲಿ ಹೋಗ್ತವೆ ಒಳಗಡೆ, ಕಿವಿ ಒಳಗಡೆ ಹೋಗ್ತವೆ, ಕಣ್ಣೊಳಗಡೆ ಹೋಗುತ್ತೆ. ಎಲ್ಲವೂ ಆ್ಯಕ್ಟಿವ್ ಆಗಿರುವಂಥ ಶರೀರದ ಒಂದು ಬೇರೆ ಇಂದ್ರಿಯಗಳು ಅವೆಲ್ಲದರಿಂದ ನಮ್ಮ ಮೂಲಕ ಹೋಗುತ್ತೆ ಮತ್ತು ಅವೆಲ್ಲದರ ಮೂಲಕ ಹೊರಗಡೆನೂ ಕೂಡ ಹೋಗುತ್ತೆ ಶಕ್ತಿಗಳು. ಪರಮಾತ್ಮನ ಪ್ರಕಂಪನಗಳಲ್ಲಿ ಯಾವ ಶಕ್ತಿ ಇದೆ ಅಂದರೆ ನಿಶ್ಶಬ್ದದ ಶಕ್ತಿ ಇದೆ. ಯಾಕೆ ನಿಶ್ಶಬ್ದದ ಶಕ್ತಿ ಇದೆ ಅಂದರೆ ಪರಮಾತ್ಮ ಇರುವಂಥ ಜಾಗದಲ್ಲಿ ಶಬ್ದವೇ ಇಲ್ಲ, ಅಲ್ಲಿ ಸಂಪೂರ್ಣವಾಗಿ ನಿಶ್ಶಬ್ದ ಇದೆ. ನಿಶ್ಶಬ್ದದಿಂದ ಬರುವಂಥ ಪ್ರಕಂಪನಗಳಲ್ಲಿ ನಿಶ್ಶಬ್ದವಿಲ್ಲದೆ ಬೇರೆ ಏನಿರೋಕ್ಕೆ ಸಾಧ್ಯ ಅಲ್ಲಿ? ಆದ್ದರಿಂದ ನಮ್ಮ ಮನಸ್ಸನ್ನು ನಾವು ನಿಶ್ಶಬ್ದ ಮಾಡಿಕೊಂಡಾಗ ಪರಮಾತ್ಮನ ಪ್ರಕಂಪನಗಳು ಆತ್ಮವನ್ನು ಖಂಡಿತ ಪ್ರವೇಶ ಮಾಡುತ್ತೆ. ಓಕೆ, ಪರಮಾತ್ಮನ ಪ್ರವೇಶ ಮಾಡಿದ ಮೇಲೆ ಪರಮಾತ್ಮನ ಪ್ರಕಂಪನಗಳು ಆತ್ಮವನ್ನು ಪ್ರವೇಶ ಮಾಡಿದಾಗ ಮನಸ್ಸಿನಲ್ಲಿ ಸಿದ್ಧವಾಗಿ ಕುಳಿತಿರತಕ್ಕಂಥ ಒಂದು ಸ್ಥಿತಿ ಏನಿದೆ, ಆ ಸ್ಥಿತಿಯ ಆಧಾರದಿಂದ ಆತ್ಮದ ಒಳಗಡೆ ಇರತಕ್ಕಂಥ ಸುಪ್ತ ಪ್ರಜ್ಞೆ ಅನ್ನುವುದ ಗುಣಮಟ್ಟ ಬದಲಾವಣೆ ಆಗ್ತಾ ಹೋಗುತ್ತೆ, ವ್ಯಕ್ತಿತ್ವ ಬದಲಾವಣೆ ಆಗ್ತಾ ಹೋಗುತ್ತೆ. ಯಾಕಂದರೆ ಯಾವಾಗ ಪರಮಾತ್ಮನ ಶಕ್ತಿಯ ಪ್ರವೇಶ ಆಗುತ್ತೋ ವ್ಯಕ್ತಿಗೆ ಆವಾಗ ಅವೇರ್ನೆಸ್ ಕ್ರಿಯೇಟ್ ಆಗುತ್ತೆ, ಎನ್ಲೈಟನ್ಮೆಂಟ್ ಆಗಿಬಿಡುತ್ತೆ. ಅರೇ ಹೌದಲ್ವಾ, ಪರಮಾತ್ಮನ ಶಕ್ತಿ ಬಂತಲ್ವಾ ನನ್ನಲ್ಲಿ, ನಾನು ಸಾಧಾರಣ ಕೆಲಸ ಮಾಡಬಾರ್ದು, ಈಗ ನಾನು ಸಾಧಾರಣ ಮನುಷ್ಯನಾಗಿಲ್ಲ, ನನಗೆ ಆತ್ಮ ಸಾಕ್ಷಾತ್ಕಾರ ಆಗಿದೆ, ಪರಮಾತ್ಮನ ಶಕ್ತಿಯ ಅನುಭವ ಆಗೋಗ್ಬಿಟ್ಟಿದೆ ನನಗೆ ಅಂತ ಗೊತ್ತಾಗ್ತಾ ಹೋಗುತ್ತೆ. ಬುದ್ಧ ಇದ್ನಲ್ಲ, ಬುದ್ಧ 2300 ವರ್ಷಗಳ ಹಿಂದೆ ಇದ್ದವನು, ಮಹಾನ್ ತಪಸ್ವಿ. ಒಂದು ವೃಕ್ಷದ ಕೆಳಗೆ ಕುಳಿತು, ಬೋಧಿ ವೃಕ್ಷದ ಕೆಳಗೆ ಕುಳಿತು ತಪಸ್ಸು ಮಾಡಿದ. ಎಷ್ಟು ದಿವಸ ತಪಸ್ಸು ಮಾಡ್ದ ಗೊತ್ತಾ? 49 ದಿವಸ ತಪಸ್ಸು ಮಾಡ್ದ. 49ನೇ ದಿವಸ ಅವನಿಗೆ ಜ್ಞಾನೋದಯವಾಯಿತು. ಜ್ಞಾನೋದಯ ಅಂದರೆ ಏನು? ಜ್ಞಾನ ಒಳಗಡೆಯಿಂದ ಉದಯವಾಯಿತು. ಹೆಂಗೆ ಉದಯವಾಯಿತು? ನಿಶ್ಶಬ್ದದ ಶಕ್ತಿಯಿಂದ ಆಯಿತು. ಯಾಕೆ 49 ದಿವಸ ಅವನು ಮಾತು ಆಡಿಲ್ಲ, ಊಟ ಉಪಹಾರಗಳನ್ನು ತಕ್ಕೊಂಡಿಲ್ಲ. 49 ದಿವಸ ಮೌನ, 49 ದಿವಸ ಉಪವಾಸ. ಜ್ಞಾನೋದಯ ಆಗೋಯ್ತು. ಏನು ಜ್ಞಾನೋದಯ ಆಯಿತು? ಆಸೆಯೇ ದುಃಖಕ್ಕೆ ಕಾರಣ. ಮೊದಲು ಗೊತ್ತಿರಲ್ವ ಜನಕ್ಕೆ? ಗೊತ್ತಿತ್ತು. ಆದರೆ ಯಾವ ವ್ಯಕ್ತಿ ತನ್ನ ಅನುಭವದಿಂದ ಹೇಳ್ತಾನಲ್ಲ ಅದಕ್ಕೆ ಶಕ್ತಿ ಜಾಸ್ತಿ.
ಬುದ್ಧನ ಜೊತೆ ಒಬ್ಬ ಸುಬುದ್ಧ ಅಂತ ಇದ್ದ, ಅವನ ಶಿಷ್ಯ. ಅವನು ಅಗಾಧವಾದ ತಪಸ್ಸು ಮಾಡುವಂಥ ಶಕ್ತಿ ಇತ್ತು ಅವನಿಗೆ. ಮನಸ್ಸನ್ನು ಎಷ್ಟು ಶಾಂತ ಮಾಡಿಕೊಂಡಿದ್ದ ಅಂದರೆ ಯಾವಾಗ ಬೇಕಾದ್ರೂ ಎಲ್ಲಿ ಬೇಕಾದ್ರೂ ಮನಸ್ಸನ್ನು ಮೌನ ಮಾಡಿಬಿಡ್ತಾ ಇದ್ದ. ಒಂದು ದಿವಸ ಅವನು ಬುದ್ಧ ಅವನಲ್ಲಿ ತಪಸ್ಸು ಮಾಡ್ತಾ ಇದ್ದಾನೆ, ಸುಬುದ್ಧ ಈ ಕಡೆ ತಪಸ್ಸು ಮಾಡ್ತಾ ಇದ್ದಾನೆ. ಸಂಜೆ ಆಗಿದೆ. ಇದ್ದಕ್ಕಿದ್ದಂಗೆ ಆಕಾಶದಿಂದ ದೇವತೆಗಳು ಬಂದು ಪುಷ್ಪವೃಷ್ಟಿಯನ್ನು ಮಾಡಿದರು. ಆಗಿನ ಕಾಲದಲ್ಲಿ 2300 ವರ್ಷದ ಹಿಂದೆ ಆಗ್ತಾ ಇದ್ದಿರ್ಬೋದು. ಆವಾಗ ಪುಷ್ಪವೃಷ್ಟಿ ಆಯಿತು. ತಲೆ ಎತ್ತಿ ನೋಡಿದ ದೇವತೆಗಳೆಲ್ಲ ನಿಂತ್ಕೊಂಡಿದ್ದಾರೆ, ಪುಷ್ಪವೃಷ್ಟಿ ಮಾಡ್ತಾ ಇದ್ದಾರೆ. ಏನು ದೇವತೆಗಳೇ, ನಾನೇನು ಮಾಡಿದ್ದೀನಿ ತಾನೇ ಪುಷ್ಪವೃಷ್ಟಿ ಮಾಡ್ತಾ ಇದ್ದೀರಾ ಅಂತ ಕೇಳ್ದ ಸುಬುದ್ಧ. ಇಲ್ಲಪ್ಪ, ಪ್ರಪಂಚದಲ್ಲಿ ಯಾರೂ ಮಾಡದೇ ಇರೋದನ್ನು ನೀನು ಮಾಡಿಬಿಟ್ಟಿದ್ದೀಯ ಇವತ್ತು, ಅದಕ್ಕೆ ನಿನಗೆ ನಾವು ಪುಷ್ಪವೃಷ್ಟಿ ಮಾಡ್ತಾಯಿದ್ದೀವಿ. ಏನು ಮಾಡಿದ್ದೀನಿ ನಾನು ಅಂತ ಕೇಳ್ದ. ಏನೂ ಮಾಡಿಲ್ಲ, ಮನಸ್ಸನ್ನು ಝೀರೋ ಮಾಡಿಬಿಟ್ಟಿದ್ಯಾ ನೀನು. ಮನಸ್ಸಿನ ಸಂಕಲ್ಪಗಳು ನಿಸ್ಸಂಕಲ್ಪವಾಗುವಂತೆ ನೀನು ಮಾಡಿಬಿಟ್ಟಿದ್ದೀಯ ಅಂತ ಹೇಳಿದರು. ಸುಬುದ್ಧ ಹೇಳ್ದ, ಅದೇ ನಾನು ಯಾರಿಗೂ ಹೇಳೇ ಇಲ್ಲ, ಅದು ನನಗೆ ಗೊತ್ತಿತ್ತು ನಾನು ಹಿಂಗೆ ಮಾಡಿದ್ದೀನಿ ಅಂತ. ಯಾರಿಗೂ ಹೇಳಿಲ್ಲ, ನಿಮ್ಗೆ ಹೆಂಗೆ ಗೊತ್ತಾಯಿತು ಅಂತ ಕೇಳ್ದ. ಅವ್ರು ಹೇಳಿದ್ರು, ಮನಸ್ಸನ್ನು ನಿಸ್ಸಂಕಲ್ಪ ಮಾಡುವುದು ಅದು ಸಾಧಾರಣವಾದ ಕೆಲಸ ಅಲ್ಲ, ಅದು ಯಾರಿಗೂ ಹೇಳಬೇಕಾದಂಥ ಅವಶ್ಯಕತೆ ಇಲ್ಲ, ಹೇಳದೆ ಹೋದರೂ ಬೇರೆಯವ್ರಿಗೆ ಗೊತ್ತಾಗುತ್ತೆ, ಹಾಗೆ ನಮಗೆ ಗೊತ್ತಾಗಿದ್ದು ಅಂತ ಅವ್ರು ಹೇಳಿದರು. ಋಷಿ ಮುನಿಗಳು ಕಾಡಲ್ಲಿ ತಪಸ್ಸಿ ಕುಳಿತಿದ್ರಲ್ಲ, ವರ್ಷಾನುಗಟ್ಟಲೆ ಕೂತ್ಕೋತಾ ಇದ್ರು. ಅವ್ರಿಗೇನು ಯಾರು ಬೋರ್ಡ್ ಹಾಕೊಂಡು ಅನೌನ್ಸ್ ಮಾಡ್ತಾ ಇರಲಿಲ್ಲ, ನಾನು ಇಲ್ಲಿದ್ದೀನಿ ಬನ್ನಿ, ಎಲ್ಲ ನೋಡ್ಕೊಂಡೋಗಿ ಬನ್ನಿ, ಕಾಲಿಗೆ ಬೀಳಿಯುತ್ತೆ ಯಾರು ಹೇಳ್ತಿರ್ಲಿಲ್ಲ. ಅವ್ರ ಪಾಡೋರು ತಪಸ್ಸು ಮಾಡ್ತಾರೆ. ಆ ಶಕ್ತಿ ಸುತ್ತಮುತ್ತ ಇರೋಂಥ ಗ್ರಾಮಸ್ಥರಿಗೆಲ್ಲ ಗೊತ್ತಾಗ್ಬಿಡ್ತಾ ಇತ್ತು. ತಪಸ್ಸಿಗೆ ಬಂದುಬಿಟ್ಟಿದ್ದಾರಂತೆ, ನಮ್ಮೂರ ಹತ್ರ ತಪಸ್ಸು ಮಾಡ್ತಾಯಿದ್ದಾರಂತೆ, ಬನ್ನಿ ಹೋಗಿ ಆಶೀರ್ವಾದ ತಗೊಳ್ಳೋಣ ಬನ್ನಿ ಅಂತ ಹೋಗೋರು. ತಪಸ್ಸುಗಳು ಮಾತಾಡೋಕ್ಕೆ ಶುರು ಮಾಡಿದ್ಮೇಲೆ ಅವ್ರಿಗೆ ಊಟ, ಉಪಹಾರ, ಫಲಹಾರ ಎಲ್ಲವನ್ನು ಆ ಹತ್ತಿರದ ಊರಿನವರೇ ತಗೊಂಬಂದು ಕೊಡ್ತಾರೆ. ಅವ್ರಿಗೆ ಗೊತ್ತೇ ಇರ್ತಾ ಇರಲಿಲ್ಲ. ಇವ್ರು ಯಾವುದೋ ಒಂದು ಗುಹೆಯಲ್ಲಿ ಕೂತ್ಕೊಂಡು ತಪಸ್ಸು ಮಾಡೋರು, ಅವ್ರಿಗೇನು ಗೊತ್ತಾಗ್ತಿತ್ತು. ಅದು ನಿಶ್ಶಬ್ದದ ಶಕ್ತಿ. ಆ ನಿಶ್ಶಬ್ದದ ಶಕ್ತಿ ಯಾವಾಗ ಪರಮಾತ್ಮ ಇರುವಂಥ ಸ್ಥಳ ನಿಶ್ಶಬ್ದ ಇದೆಯಲ್ಲ, ಅಲ್ಲಿಂದ ಹೊರಟಂಥ ಪ್ರಕಂಪನೆಗಳಲ್ಲಿ ಎಷ್ಟು ಶಕ್ತಿ ಇದೆ ಅಂದರೆ, ನನ್ನ ಆತ್ಮವನ್ನು ಪ್ರವೇಶ ಮಾಡಿ ನನ್ನಲ್ಲಿರ್ತಕ್ಕಂತಹ ವ್ಯಕ್ತಿತ್ವವನ್ನು ಪರಿವರ್ತನೆ ಮಾಡುವಂಥ, ಸ್ವಿಚ್ ಆನ್ ಮಾಡುವಂಥ ಶಕ್ತಿ ಆ ಪ್ರಕಂಪನೆಗಳಿಗೆ ಇದೆ. ಅದಕ್ಕೆ ಆಧ್ಯಾತ್ಮಿಕವಾದ ಸಾಧನೆಯಲ್ಲಿ ಮೌನ ಬಹಳ ಮಹತ್ವವನ್ನು ಪಡ್ಕೊಳ್ತದೆ. ಮಾತನಾಡುವವರು ಸಾಧನೆ ಮಾಡೋಕ್ಕಾಗಲ್ಲ ಆಧ್ಯಾತ್ಮಿಕವಾಗಿ. ನಾನು ಭಾಷಣ ಹೊಡಿಬೋದು. ಆಧ್ಯಾತ್ಮಿಕತೆ ಅಂದರೆ ಏನೋ ಬನ್ನಿ ಹೇಳ್ತೀನಿ, ಅರ್ಧ ಗಂಟೆ ಭಾಷಣ ಮಾಡ್ಬೋದು. ಶಾಂತಿ ಅಂದರೆ ಏನು ಹೇಳ್ಬೋದು, ಪ್ರಾಮಾಣಿಕತೆ ಅಂದ್ರೇನು ಹೇಳ್ಬೋದು. ಏನು ಪ್ರಯೋಜನ? ನಾನು ಅನುಭವ ಮಾಡದೇ ಇದ್ದರೆ ಏನು ಪ್ರಯೋಜನವಿಲ್ಲ. ಎಲ್ಲ ಆಧ್ಯಾತ್ಮಿಕ ಸಾಧನೆಗಳಿಗೆ ಮೌನ ಬೀಗದ ಕೈ. ಮೌನ ಒಂದು ಮಾಡಿದ್ರೆ ನಿಮಗೆ ಬೇಕಾದ ಗುಣಮಟ್ಟದ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಮನಸ್ಸನ್ನು ಸೈಲೆಂಟ್ ಮಾಡಬೇಕು. ಅದೇ ನಮಗೆ ದೊಡ್ಡ ಸವಾಲು ಇರುವಂಥದ್ದು. ಯಾರು ತಮ್ಮ ಮನಸ್ಸನ್ನು ಸೈಲೆಂಟ್ ಮಾಡ್ಕೊಳ್ತಾರೆ ಅವರಿಗೆ ಮಾತ್ರ ಈ ಅವೇರ್ನೆಸ್ ಕ್ರಿಯೇಟ್ ಆಗುತ್ತೆ. ಹಾಗಾದ್ರೆ ಇನ್ನೊಂದು ಪ್ರಶ್ನೆ ಬರುತ್ತೆ, ಏನಂದರೆ, ಸರಿ ನೀವು ಹೇಳಿದ್ರಿ ಪರಮಾತ್ಮನ ಶಕ್ತಿ ಪ್ರಕಂಪನಗಳು ಆತ್ಮವನ್ನು ಪ್ರವೇಶ ಮಾಡಿ ಆತ್ಮವನ್ನು ಶಕ್ತಿಶಾಲಿ ಮಾಡುತ್ತೆ ಅಂತ ಹೇಳಿದ್ರಿ. ತುಂಬ ಜನ ಪರಮಾತ್ಮನ್ನೇ ನಂಬಲ್ವಲ್ಲ, ಅವ್ರಿಗೆ ಹೇಗೆ ಶಕ್ತಿ ಸಿಗುತ್ತೆ ಇದು? ಯಾಕಂದರೆ ಆತ್ಮದಲ್ಲಿ ಶಕ್ತಿ ಇದೆಯಲ್ಲ, ಆ ಶಕ್ತಿ ಎಲ್ಲಿಂದ ಬರುತ್ತೆ? ಶರೀರಕ್ಕೆ ಶಕ್ತಿ ಎಲ್ಲಿಂದ ಬರುತ್ತೆ? ಊಟ, ಉಪಹಾರ, ಬೆಳಗಿನ ಸಂಜೆವರೆಗೆ ಬಾಯಾಡಿಸೋದು ಅವೆಲ್ಲ ಇದ್ದಾವಲ್ಲ, ಅದರಿಂದ ಶಕ್ತಿ ಬರ್ತಾ ಹೋಗುತ್ತೆ. ಆಹಾರದಿಂದ, ಗಾಳಿಯಿಂದ, ನೀರಿಂದ, ಇವೆಲ್ಲ ಆಹಾರ ನಮಗೆ. ಆತ್ಮಕ್ಕೆ ಯಾವ ಆಹಾರ ಇದೆ? ಆತ್ಮಕ್ಕೆ ಆಹಾರ ಬರುವುದು, ಆತ್ಮಕ್ಕೆ ಇರುವಂಥ ಆಹಾರ ಸಂಕಲ್ಪಗಳು. ಯಾವಾಗ ಸಂಕಲ್ಪಗಳು ಪರಿವರ್ತನೆಯಾಗಿ ಶುದ್ಧೀಕರಣಗೊಂಡು ಶಕ್ತಿಶಾಲಿ ಆಗಿಬಿಡ್ತಾವಲ್ಲ ಸಂಕಲ್ಪಗಳು, ಆವಾಗ ಸ್ವಿಚ್ ಆನ್ ಆಗಿಬಿಡ್ತದೆ. ಆವಾಗ ವ್ಯಕ್ತಿಯಲ್ಲಿ ವಿಶೇಷವಾದ ಅನುಭವಗಳಾಗಕ್ಕೆ ಶುರು ಆಗ್ಬಿಡುತ್ತೆ. ಯಾಕೆಂದರೆ ನಿಶ್ಶಬ್ದದ ಬೀಗದ ಕೈ ಅವರಿಗೆ ಸಿಕ್ಕಿಬಿಟ್ಟಿದೆ. ಆವಾಗ ಪರಮಾತ್ಮನ ಪ್ರಕಂಪನೆಗಳು ಬರ್ತವೆ. ಯಾರು ನಂಬದೇ ಇಲ್ಲ, ಪರಮಾತ್ಮ ಇಲ್ಲ ಬಿಡ್ರಿ, ಸುಮ್ಮನೆ ಯಾಕೆ ಬಂಡಲ್ ಹೊಡಿತಾ ಕೂತ್ಕೊಂಡಿದ್ದೀರ ಅಂತ ಎಷ್ಟೋ ಜನ ಹೇಳ್ತಾರೆ. ಆದರೆ
ಒಂದು ಸತ್ಯ ಏನಂದರೆ, ನಾವು ಮಾತ್ರ ಪರಮಾತ್ಮನ ಮಕ್ಕಳು, ಪರಮಾತ್ಮನ ನಂಬುವವರು, ಬೇರೆಯವರು ಪರಮಾತ್ಮನ ಮಕ್ಕಳು ಅಲ್ವಾ? ಹಾಗಾರೆ ಅಲ್ವಾ? ಅವರು ಪರಮಾತ್ಮನ ಮಕ್ಕಳಲ್ವಾ? ಹಾಗಾದರೆ ಪರಮಾತ್ಮನ ಮಕ್ಕಳು ಆದಮೇಲೆ ಅವನು ತಾರತಮ್ಯ ಮಾಡ್ತಾನ? ಅವನು ನಂಬಿದವ್ರಿಗೆ ಒಂಥರ, ನಂಬದೇ ಇರೋರು ಒಂಥರ ಮಾಡ್ತಾನ ಪರಮಾತ್ಮ? ತಾರತಮ್ಯ ಮಾಡ್ತಾನ ಅವನು? ಇಲ್ಲ. ಅವರಿಗೂ ಪ್ರವೇಶ ಆಗುತ್ತೆ ಪ್ರಕಂಪನಗಳು. ಯಾವಾಗ? ರಾತ್ರಿ ನಿದ್ದೆ ಮಾಡುವಾಗ. ಯಾಕಂದರೆ ಪರಮಾತ್ಮ ಇರುವಂಥ ಜಾಗದಲ್ಲಿ ಹಗಲು ರಾತ್ರಿ ಗಡಿಯಾರ, ಕ್ಯಾಲೆಂಡರು, ಇಸವಿ ಏನೂ ಇಲ್ಲ, ಸದಾಕಾಲ ಒಂದೇ ಇರೋದು. ಮತ್ತು ಪರಮಾತ್ಮನಿಂದ ಬರುವಂಥ ಶಕ್ತಿ ನಿರಂತರವಾಗಿ ಬರ್ತಾ ಇರ್ತದೆ, ಸೂರ್ಯನಿಂದ ಬರುವಂಥ ಶಕ್ತಿಯ ಹಾಗೆ. ಈ ಶಕ್ತಿ ಬರುತ್ತಲ್ಲ, ಯಾವಾಗ ವ್ಯಕ್ತಿಯ ಮನಸ್ಸು ಸೈಲೆಂಟ್ ಆಗುತ್ತಲ್ಲ, ಅದು ಬೈ ಡಿಫಾಲ್ಟ್ ಎಂಟರ್ ಆಗಿಬಿಡುತ್ತೆ. ಬೈ ಡಿಫಾಲ್ಟ್ ನೋಡಿ ಹೇಗಿದೆ ಪರಮಾತ್ಮನ ಒಂದು ವ್ಯವಸ್ಥೆ, ಆಯಿತಾ? ಅದಕ್ಕೆ ನಿದ್ದೆ ಮಾಡಬೇಕು ಚೆನ್ನಾಗಿ ಅಂತ ಯಾಕೆ ಹೇಳ್ತಾರೆ ಅಂದರೆ, ಯಾಕೆ ಶರೀರವೆಲ್ಲ ಉಲ್ಲಸಿತವಾಗಿಬಿಡುತ್ತೆ, ಮನಸ್ಸು ಉಲ್ಲಸಿತವಾಗುತ್ತೆ? ಯಾಕೆ ಅಂದರೆ ನಿದ್ದೆ ಮಾಡಬೇಕು ಚೆನ್ನಾಗಿ. ನಿದ್ದೆ ಹೆಂಗಿರಬೇಕಪ್ಪ ಅಂದರೆ, ಗುಣಮಟ್ಟದ ನಿದ್ರೆ ಮಾಡಬೇಕು ನಾವು. ಗುಣಮಟ್ಟದ ನಿದ್ರೆ ಮಾಡಿದ್ರೆ ಮಾತ್ರ ಮನಸ್ಸು ಚೆನ್ನಾಗಿದೆ, ಬೆಳಗ್ಗೆ ಎದ್ದ ತಕ್ಷಣ ಫ್ರೆಶ್ ಆಗಿಬಿಡುತ್ತೆ. ಹೆಂಗಾಯ್ತು ಅದು ಫ್ರೆಶ್ಶು? ಮನಸ್ಸಿಗೆ ಬೇಕಾದಂಥದ್ದು ಸಿಕ್ತು ಅದಕ್ಕೆ. ಆದರೆ ಯಾರು ತಪಸ್ಸು ಮಾಡ್ತಾರಲ್ಲ ಅವರಿಗೆ ಡಬಲ್ ಬೆನಿಫಿಟ್ಟು. ಮಲ್ಕೊಂಡಾಗಲೂ ಬರುತ್ತೆ ಪ್ರಕಂಪನಗಳು, ಎದ್ದು ಕೂತ್ಕೊಂಡು ನಾವು ತಪಸ್ಸು ಮಾಡಿದಾಗಲೂ ಪ್ರಕಂಪನಗಳು ಬರುತ್ತೆ. ಅಡ್ವಾಂಟೇಜ್ ಯಾರು ತಪಸ್ಸು ಮಾಡ್ತಾರಲ್ಲ ಅವರಿಗೆ. ಆದ್ದರಿಂದ ಪರಮಾತ್ಮನ ನಂಬುವವರಿಗೆ ಬೇರೆ ಬೇರೆ ರೀತಿಯ ಒಂದು ಟ್ರೀಟ್ಮೆಂಟ್ ಏನೂ ಇಲ್ಲ ಪರಮಾತ್ಮನ ಹತ್ರ. ಎರಡೂ ಒಂದೇ, ಎಲ್ಲರೂ ಒಂದೇ, ಪರಮಾತ್ಮನ ಮಕ್ಕಳೇ. ಆದರೆ ಯಾರು ಅರ್ಥ ಮಾಡ್ಕೊಂಡು ಇದನ್ನು ಪ್ರಯತ್ನ ಮಾಡ್ತಾರಲ್ಲ ಅವರಿಗೆ ಬೇಗ ವ್ಯಕ್ತಿತ್ವ ಪರಿವರ್ತನೆ ಸಾಧ್ಯ ಆಗುತ್ತೆ. ಇಲ್ಲವಾದರೂ ವ್ಯಕ್ತಿತ್ವ ಪರಿವರ್ತನೆ ಆಗುತ್ತೆ, ಆಗಲ್ಲ ಅಂತಿಲ್ಲ. ಎಷ್ಟೋ ಜನ ಇದ್ರ ಬಗ್ಗೆ ಓದಿರ್ತಾರೆ, ಸ್ಟಡಿ ಮಾಡಿರ್ತಾರೆ, ಚಿಕ್ಕ ವಯಸ್ಸಿನಲ್ಲಿ ಅವ್ರಿಗೆ ಒಳ್ಳೆಯ ಅಭ್ಯಾಸಗಳು ಬಂದುಬಿಟ್ಟಿರುತ್ತೆ, ತಂದೆ ತಾಯಿಗಳು ಕಲಿಸಿರ್ತಾರೆ. ಸುಳ್ಳು ಹೇಳಬಾರ್ದು ಅಂತ ಸಣ್ಣ ವಯಸ್ಸಲ್ಲಿ ಹೇಳ್ಕೊಟ್ಟಿದ್ರೆ ಸುಳ್ಳೇ ಹೇಳಲ್ಲ ಅವ್ರು ದೊಡ್ಡವರಾಗು. ಎಷ್ಟೋ ಜನ ಹೇಳ್ತಾರಲ್ಲ, ನಾವು ಸುಳ್ಳೇ ಹೇಳಿಲ್ಲ ಎಷ್ಟೋ ವರ್ಷದಿಂದ ಅಂತ ಹೇಳ್ತಾರೆ. ಅಂತ ಸುಳ್ಳು ಹೇಳಲ್ಲ ಅವರು, ಸತ್ಯವಾಗಿ ಹೇಳಿರ್ತಾರೆ, ನಾನು ಸುಳ್ಳು ಹೇಳಿಲ್ಲ ನಾನು ಅಂತ. ಆ ಥರ ಜನ ತುಂಬ ಜನ ಇದ್ದಾರೆ, ಇಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ಆದರೆ ತುಂಬ ಕಡಿಮೆ ಇರುವುದು ಆ ಥರ ಜನ ಇವಾಗಲೂ ಕೂಡ. ಆದರೆ ಯಾರು ಆತ್ಮಜ್ಞಾನವನ್ನು ಪಡೀತಾರೆ, ಅಲ್ಪ ಸ್ವಲ್ಪ ಧ್ಯಾನ ಮಾಡುವ ಅಭ್ಯಾಸವನ್ನು ಮಾಡ್ಕೋತಾರೆ, ಮನಸ್ಸನ್ನು ಸೈಲೆಂಟ್ ಮಾಡುವಂಥ ಅಭ್ಯಾಸ ಯಾರಿಗಿದೆ ಅವರು ಭಾಳ ಫಾಸ್ಟಾಗಿ ಹೋಗ್ತಾರೆ. ತುಂಬ ಅಧ್ಯಯನ ಮಾಡಬೇಕಾದಂಥ ಅವಶ್ಯಕತೆ ಇಲ್ಲ, ಬೇರೆ ಬೇರೆ ಭಾಷೆ ಕಲಿತು ಗ್ರಂಥಗಳನ್ನು ಓದಬೇಕಾದಂಥ ಅವಶ್ಯಕತೆ ಇಲ್ಲ. ಒಂದೇ ಒಂದು ಅನುಭವ, ನಾನು ಆತ್ಮ ಅನ್ನುವ ಅನುಭವ ಆಗಿಬಿಟ್ರೆ ಸಾಕು. ಅವರ ಜೀವನದಲ್ಲಿ ಎಷ್ಟೊಂದು ಪರಿವರ್ತನೆ ಆಗ್ತದೆ ಅಂದರೆ, ಮನಸ್ಸು ಗಲಾಟೆನೇ ಬೇಡ, ಶಬ್ದನೇ ಬೇಡ, ಹೀಗೆ ಇಟ್ಬಿಡೋಣಪ್ಪ ಸದ್ಯ ಅನ್ನಿಸ್ಬಿಡ್ತದೆ ಅವ್ರಿಗೆ. ಅವರು ಗಲಾಟೆಯಿಂದ ದೂರನೇ ಇರ್ತಾರೆ ಯಾವಾಗಲೂ ಕೂಡ. ಎಲ್ಲಿ ಸೈಲೆನ್ಸ್ ಇದೆಯೋ ಅಲ್ಲಿ ಹೋಗ್ತೀನಪ್ಪ ನಾನು, ಜನಜಂಗುಳಿ ನನಗೆ ಆಗೋದಿಲ್ಲ ಅಂತ ಶುರು ಮಾಡಿಬಿಡ್ತಾರೆ ಅವರು. ದುರಭ್ಯಾಸಗಳನ್ನೆಲ್ಲ ಬಿಟ್ಟುಬಿಡ್ತಾರೆ. ಯಾಕೆ? ಮನಸ್ಸು ಸೈಲೆನ್ಸನ್ನು ಅಪೇಕ್ಷೆ ಪಡುತ್ತೆ. ಸಕಾರಾತ್ಮಕವಾದ ಎನರ್ಜಿ ಸದಾಕಾಲ ಸಕಾರಾತ್ಮಕವಾದ ಎನರ್ಜಿಯನ್ನೇ ಬಯಸುತ್ತೆ. ಜನ ಇರುವಾಗ ಮಿಕ್ಸೆಡ್ ಆಗಿ ಬರ್ತಾ ಇರುತ್ತೆ, ಒಳ್ಳೆಯದು ಕೆಟ್ಟದ್ದು ಒಳ್ಳೆಯದು ಎಲ್ಲ ಬರ್ತಾ ಇರುತ್ತೆ ಪ್ರಕಂಪನಗಳು. ಅದು ಸ್ವೀಕಾರ ಮಾಡೋಕ್ಕಾಗಲ್ಲ. ಅದಕ್ಕೆ ಯಾವ ವ್ಯಕ್ತಿ ಒಂದು ನಿಶ್ಶಬ್ದ ಸ್ಥಿತಿಯಲ್ಲಿ ಇರ್ತಾರೋ ಅವರು ಬೇರೆ ಝೋನಲ್ಲಿರ್ತಾರೆ. ಅವರು ಮೆಡಿಟೇಷನ್ ಝೋನ್ ಅಂತ ಅದಕ್ಕೆ ಹೆಸರು. ಆ ಮೆಡಿಟೇಷನ್ ಝೋನಲ್ಲಿರೋರಿಗೆ ಈ ಗಲಾಟೆ ಗದ್ದಲ ಶಬ್ದ ಅದು ಇದು ಏನೂ ಅವಶ್ಯಕತೆ ಇಲ್ಲ. ಅವ್ರಿಗೆ ಅವರು ಒಬ್ಬರೇ ಇದ್ದು ಜೀವನ ಸಾಧನೆಯನ್ನು ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಅಂಥವರ ವ್ಯಕ್ತಿತ್ವ, ಅಂಥವರ ಸಂಸ್ಕಾರ ಬೇಗ ಪರಿವರ್ತನೆ ಆಗೋಕ್ಕೆ ಸಾಧ್ಯ ಇದೆ. ತಾವು ಮೌನದ ಬಗ್ಗೆ ಹೇಳ್ತಾ ಇದ್ರೇ ಈಗಲೇ ಆ ಒಂದು ಮೌನದ ಅನುಭೂತಿಯನ್ನು ಮಾಡಬೇಕು ಅನ್ನೋ ಪ್ರೇರಣೆ ಸಿಕ್ಕತ್ತೆ. ತಾವು ಇದುವರೆಗೂ ಸಮಯ ಮಾಡಿಕೊಂಡು ಇಷ್ಟೆಲ್ಲ ವಿಚಾರಗಳನ್ನ, ಮೌನದ ಒಂದು ಮಹತ್ವಿಕೆಯನ್ನು ಹಾಗೂ ಮೌನದಿಂದ ಪರಮಾತ್ಮನ ಶಕ್ತಿಯನ್ನು, ವೈಬ್ರೇಷನ್ಸನ್ನು ಹೇಗೆ ರಿಸೀವ್ ಮಾಡ್ಕೋಬೋದು ಅನ್ನೋದನ್ನು ವಿಸ್ತಾರವಾಗಿ ತಿಳಿಸಿದ್ದೀರ. ವೀಕ್ಷಕರೇ, ಇದುವರೆಗೂ ಬಹಳ ವಿಸ್ತಾರವಾಗಿ ಮೌನ ಇರೋದು ಹೇಗೆ, ಮನಸ್ಸನ್ನು ಹೇಗೆ ಮೌನ ಪಡಿಸ್ಬೇಕು
ಹಾಗೂ ಆ ಮೌನವಾಗಿರೋದ್ರಿಂದ ಆತ್ಮ ಸಾಕ್ಷಾತ್ಕಾರ ಅಥವಾ ಆತ್ಮದ ಅನುಭೂತಿ ಹೇಗಾಗತ್ತೆ, ಹಾಗೆ ಪರಮಾತ್ಮನ ಒಂದು ಶಕ್ತಿಯನ್ನು, ಆತನ ಒಂದು ವೈಬ್ರೇಷನ್ಸನ್ನು ಹೇಗೆ ರಿಸೀವ್ ಮಾಡ್ಕೋಬಹುದು ಅನ್ನೋದನ್ನು ವಿಸ್ತಾರವಾಗಿ ಇದುವರೆಗೂ ನಮ್ಮ ಮಧ್ಯದಲ್ಲಿ ರಂಗನಾಥ್ ಅವರು ತಿಳಿಸಿದ್ದಾರೆ. ತಾವು ಸಹ ಅದನ್ನು ಕೇಳಿದ್ದೀರ. ಇದನ್ನು ಅಭ್ಯಾಸವನ್ನು ಸಹ ಮಾಡ್ತೀರಾ ಅಂತ ನಾವು ಅಂದ್ಕೊಳ್ತೀವಿ. ಆಧ್ಯಾತ್ಮಿಕ ಸಾಧಕರಿಗೆ ಬಹಳ ಒಳ್ಳೆಯ ವಿಚಾರಗಳು ಇವತ್ತು ಸಿಕ್ಕಿದೆ. ಈ ಒಂದು ಮೌನದಿಂದ ವ್ಯಕ್ತಿತ್ವ ಅಥವಾ ಸಂಸ್ಕಾರ ಪರಿವರ್ತನೆ ಹೇಗೆ ಅನ್ನೋ ಈ ವಿಚಾರ ಸರಣಿಯನ್ನು ಮುಂದಿನ ಒಂದು ಸಂಚಿಕೆಯಲ್ಲೂ ಮುಂದುವರಿಸ್ತೀವಿ. ಅದುವರೆಗೂ ನಮಸ್ಕಾರ.